ಎಲ್ಲ ಕಡೆಯಲ್ಲೂ ಲೂಟಿ ನಡೀತಾ ಇದೆ. ನಾಯಕತ್ವ ಬದಲಾಯಿತು, ಆದರೆ ಮನಸ್ಥಿತಿ ಬದಲಾಗಿಲ್ಲ. ಎಲ್ಲಕ್ಕಿಂತ ಬಿಗ್ಲಾಗಿ 14 ಜನರು ಮಂತ್ರಿಗಳಾಗಿದ್ದಾರೆ. ಸೋನಿಯಾ ಗಾಂಧಿ ಅವರ ಮನೆ ಬಾಗಿಲು ಬಿಟ್ಟು ಇನ್ನೂ ಬಂದೇ ಇಲ್ಲ, ಎಲ್ಲ ಅಲ್ಲೇ ಇದ್ದಾರೆ. ಇನ್ನೂ ಕೆಲವರು ಆಗಬೇಕು ಅನ್ನೋರು ಅಲ್ಲೇ ಇದ್ದಾರೆ. ಈ ರಾಜ್ಯದ ಜನರ ಸಮಸ್ಯೆ ಕೇಳೋರು ಒಬ್ಬರೂ ಇಲ್ಲ. ನನಗೆ ಆ ಖಾತೆ ಸರಿ ಇಲ್ಲ, ಈ ಖಾತೆ ಬೇಕು, ಈ ಖಾತೆ ಸರಿ ಇಲ್ಲ, ಆ ಖಾತೆ ಬೇಕು ಅಂದರೆ ಅರ್ಥ ಏನು? ನನಗೆ ಇದರಲ್ಲಿ ಲೂಟಿ ಮಾಡೋಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಬೇರೆದು ಕೊಡಿ. ಅಥವಾ ಇದರಲ್ಲಿ ನನಗೇನು ಬಂಡವಾಳ ಇಲ್ಲ, ಅದು ಬೇರೆದು ಕೊಡಿ. ಈ ಪರಿಸ್ಥಿತಿ ಇದೆ. ಹಿಂಗಿದ್ರೆ ಏನು ರಾಜ್ಯ ನಡೆಸೋದು? ರೈತರಿಗೆ ಈಗ ನಾನು ಕೇಳಿದೆ, ನಿಮಗೆ ಮಳೆ ಬಿದ್ದಿದೆಯಾ, ರಸಗೊಬ್ಬರ ಸಿಗ್ತಾ, ಈಗ ಬಿತ್ತನೆ ಬೀಜಗಳು ಸಿಗ್ತಾ ಕೇಳ್ತಾ ಇದ್ದೀರಲ್ವ? ಯಾರು ಕೇಳಬೇಕಾಗಿರೋದು? ನಾವ ಅವರ ಸರ್ಕಾರ ನಡೆಸೋದು? ಸರ್ಕಾರವೇ ಇಲ್ಲಿಗೆ ಡೆಲ್ಲಿನೆಲ್ಲ ಕೂತ್ಬಿಟ್ರೆ ಕರ್ನಾಟಕಕ್ಕೆ ರಜೆ ಹಾಕಿದಾರ? ಇಲ್ಲಿ ರೈತರ ಸಮಸ್ಯೆ ಯಾರು ಕೇಳಬೇಕು? ಹೋಗಿ ಅಲ್ಲಿ ಕೂಳ್ತಾವ್ರೆ. ಮಾವಿನಕಾಯಿ ಬೀದಿಗೆ ಚೆಲ್ತಾವ್ರಿಲ್ಲ, 2 ರೂಪಾಯಿ 3 ರೂಪಾಯಿ ಕೆಜಿ ಆಗಿದೆ. ಬೆಂಗಳೂರಲ್ಲಿ ಮಾತ್ರ 60-70 ರೂಪಾಯಿಗಿಂತ ಕಡಿಮೆ ಯಾವುದು ಸಿಗ್ತಾ ಇಲ್ಲ. ಇಲ್ಲಿಂದ ಅಲ್ಲಿಗೆ ಸಾಗಿಸ್ಲಿಕ್ಕೇನು 50 ರೂಪಾಯಿ ಆಗುತ್ತಾ? ಅಂದರೆ ದಳ್ಳಾಳಿಗಳಿಗೆ ಬೆಲೆ ಸಿಗ್ತದೆ, ರೈತನಿಗೆ ಬೆಲೆ ಸಿಗಲ್ಲ. ಕಳೆದ ಬಾರಿ ಕೇಂದ್ರ ಸರ್ಕಾರ ಎಲ್ಲ ರೈತರುಗಳಿಗೂ ಅನ್ಯಾಯ ಆಗಿದೆ, ಅವರು ಲಾಭರಹಿತವಾಗಿಲ್ಲ ಅಂಥೇಳಿ ಅನುದಾನ ಬಿಡುಗಡೆ ಮಾಡಿಕೊಟ್ಟು, ಇವತ್ತು ಈ ಸರ್ಕಾರ ಹೋಗಿ ಡೆಲ್ಲಿಯಲ್ಲಿ ಕೊಡ್ತಿದೆ. ಇಲ್ಲಿಂದ ಹೇಳಬೇಕಲ್ಲ, ಚಿಂತಾಮಣಿ, ಶಿಡ್ಲಘಟ್ಟ, ಶ್ರೀನಿವಾಸಪುರ, ಒಟ್ಟಲ್ಲಿ ಕೋಲಾರ ಅವಿಭಾಜ್ಯ ಜಿಲ್ಲೆ. ಇಲ್ಲಿ ಮಾವಿನಕಾಯಿ ಹೆಚ್ಚಿಗೆ ಬೆಳೀತಕ್ಕಂಥ ರೈತರಿದ್ದಾರೆ. ಅವ್ರಿಗೆ ಬೇರೆ ಕಸುಬಿಲ್ಲ, ಅವ್ರಿಗೆ ಅನ್ಯಾಯ ಆಗಿದೆ, ಬೆಲೆ ಸಿಗ್ತಾ ಇಲ್ಲ. ಏನಾದರೂ ಅವ್ರಿಗೆ ಪರಿಹಾರ ಕೊಡಬೇಕು ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡಬೇಕು. ಈ ಸರ್ಕಾರ ಅಂತೂ ತೀರ್ಮಾನನೇ ಮಾಡಿಲ್ಲ, ಇದುವರೆಗೂ ತಲೆ ಕೆಡಿಸ್ಕೊಂಡಿಲ್ಲ. ಅಟ್ಲೀಸ್ಟ್ ಇಷ್ಟು ರೈತರಿಗೆ ನಾವು ಹಣ ಕೊಡಬೇಕು, ನಾವಿಷ್ಟು ಕೊಡ್ತೀವಿ, ಕೇಂದ್ರದಿಂದ ಇಷ್ಟು ಕೊಡ್ರಿ ಅಂತ ಕೇಳಬೇಕಲ್ಲ ಅವರು. ಇಲ್ಲ, ಅದಕ್ಕೆ ಈ ಪ್ರಾಂತ್ಯಕ್ಕೆ ಬಂದೆ. ನಾಳೆ ನಾನೇ ಕೇಂದ್ರ ಸರ್ಕಾರಕ್ಕೂ ಡಿಮ್ಯಾಂಡ್ ಮಾಡ್ತೀನಿ, ರಾಜ್ಯ ಸರ್ಕಾರಕ್ಕೂ ಡಿಮ್ಯಾಂಡ್ ಮಾಡ್ತೀನಿ. ಈ ಪ್ರಾಂತ್ಯದ ಎಲ್ಲ ರೈತರುಗಳಿಗೆ, ಮಾವು ಬೆಳೆಗಾರರಿಗೆ 500 ಕೋಟಿ ಪರಿಹಾರ ಕೊಡಬೇಕು ಅಂತೇಳಿ ಹೇಳ್ತೇನೆ. ಜೊತೆಗೆ ಕೇಂದ್ರ ಸರ್ಕಾರವೂ ಇದರಲ್ಲಿ ಪಾಲ್ದಾರರಾಗಬೇಕು, ರಾಜ್ಯ ಸರ್ಕಾರಕ್ಕೂ ಕೂಡ ಮೊದಲು ಕೊಟ್ಟು ಆಮೇಲೆ ರಾಜ್ಯ ಸರ್ಕಾರದಲ್ಲಿ ಕ್ಲೇಮ್ ಮಾಡಬೇಕು ಅಷ್ಟು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಏನೋ ಇದು ಮಾಡಿದ್ರು ಪರಿಹಾರ ಅಂತ, ಕೊನೆಗೆ ಸಿಕ್ಕಿದ್ದೇನೋ 80 ಕೋಟಿ ಅಷ್ಟೇ. ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಲಿಲ್ಲ. ಆ ರೀತಿ ಮಾಡಬಾರ್ದು. ಹಾಗೆ ರೀತಿ ಮಾಡಿದ್ರೆ ರೈತರು ಕುಪಿತರಾದರೆ ಸರ್ಕಾರಕ್ಕೆ ಸಂಸ್ಕಾರ ಬರುತ್ತೆ. ಆ ರೀತಿ ಮಾಡಬೇಡಿ. ಏನು ಅನುದಾನ ಬರ್ತದೋ ಅದನ್ನೆಲ್ಲವನ್ನು ಹಂಚ್ಕೊಡಿ, ರೈತರಿಗೆ ಕೊಡಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಅವ್ರಿಗೆ ಕೊನೆ ನ್ಯಾಷನಲ್ ಫ್ಲಾಗ್ ಹಾಕ್ಕೊಂಡೆ ಹೋಗಿಲ್ಲ. ಇದ್ದದ್ದಕ್ಕೆ ಹಂಗೆ ಮಾತಾಡ್ತಾರೆ ಜನ. ಈಗಾಗಲೇ ಬೇಸರಗೊಂಡು ಆ ರೂರಲ್ ಡೆವಲಪ್ಮೆಂಟ್ ಮಂತ್ರಿ ಆಗಿ ಒಂದು ದಿನ ರೂರಲ್ ಡೆವಲಪ್ಮೆಂಟ್ ಕೆಲಸ ಮಾಡಿಲ್ಲ. ಬರೀ ಆರ್ ಎಸ್ ಎಸ್ ಅಂತ ಹೇಳ್ತೀವಿ. ಒಂದೊಂದ್ಸಾರಿ ಈ ರಾಮರಸ ಅಂತ ಮಾಡ್ತಾರೆ. ಈ ಹಳ್ಳಿಗಳ ಕಡೆ ಯುಗಾದಿ ಹಬ್ಬದಲ್ಲಿ ರಾಮರಸ ಮಾಡ್ತಾರೆ. ಅದು ಕುಡಿದ್ಬಿಟ್ಟ ತಕ್ಷಣ ಬೆಂಕಿ ನೋಡಿಬಿಟ್ರೆ ಅದು 2 ದಿನ ಆಗಲಿ ಇಳಿಯೋದು. ಅದು ಇಳಿಯೋವರೆಗೂ ಬೆಂಕಿ ಅಂತಿರ್ತಾರೆ. ಹಂಗೆ ರೋಗ ಇವರಿಗೆ ಆರ್ ಎಸ್ ಎಸ್ ಅನ್ನೋ ರೋಗ. ಅಪ್ಪ ಔಷಧಿ ಕೊಡೋರು ಯಾರವ್ರಿಗೆ ಗೊತ್ತಿಲ್ಲ, ಹುಡುಕ್ಬೇಕು. ಬರೀ ಇದರಲ್ಲೇ ಕಾಲ ಕಳಿಬೇಡಿ ಅಂತ ಹೇಳಿ ಅವ್ರಿಗೆ ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿ. ದಲಿತ ಸಮುದಾಯಗಳು ತುಂಬ ಸಂಕಷ್ಟದಲ್ಲಿವೆ. ಅತ್ಯಾಚಾರಗಳಾಗ್ತಾ ಇವೆ, ಮರ್ಡರ್ಗಳಾಗ್ತಾ ಇವೆ, ಅವರಿಗೆ ಅನ್ಯಾಯಗಳಾಗ್ತಾ ಇವೆ. ಎಷ್ಟೋ ಹೋರಾಟಗಾರರು, ದಲಿತ ಹೋರಾಟಗಾರರು ಕೇಸ್ಗಳಾಗ್ಕೊಂಡು ಕೋರ್ಟ್ಗಳು ಸುತ್ತಾವ್ರೆ. ಅಂದಮೇಲೆ ಅವ್ರು ಮಾತ್ರ ಅಲ್ಲ, ಎಲ್ಲ ಸಮುದಾಯಗಳ ಪರಿಸ್ಥಿತಿ ಹಿಂಗಾಗಿದೆ. ಯಾಕೆಂತಂದರೆ ಅಡ್ಮಿನಿಸ್ಟ್ರೇಷನ್ ಸುಮ್ಮನೆ ಹಾಳಾಗ್ಬಿಟ್ಟಿದೆ. ಈ ಎಲ್ಲದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಳ್ಳೆ ಒಂದು ಹುದ್ದೆಗೆ ಬಂದಿದ್ದೀನಿ,
ಇದಕ್ಕೆ ಪರಿಹಾರ ಕೊಡೋಣ ಅನ್ನೋದನ್ನ ಯೋಚನೆ ಮಾಡಕ್ಕೆ ಹೇಳಿ. RSS ಸಮಸ್ಯೆ ತಲೆ ಕೆಡಿಸ್ಕೊಳ್ಬೇಡಿ ಅಂತೇಳಿ ಅವ್ರು ನೋಡ್ಕೊಳ್ತಾರೆ.